ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ಎಲ್ಲರೂ ಸ್ಟಡಿ ಮಾಡ್ತಿದ್ರೆ ಆಲ್ಮೋಸ್ಟ್ ಎಕ್ಸಾಮ್ಸ್ ನಿಮ್ಮದು. ಈಗ ಎಕ್ಸಾಮು ಬಿಸ್ನೆಸ್ ಸ್ಟಡೀಸು ಮತ್ತು ಕನ್ನಡನ ಕಂಪ್ಲೀಟ್ ಮಾಡಿರಿ. ಮ್ಯಾಥಮೆಟಿಕ್ಸು ಸೈನ್ಸ್ನವರು ಮುಗಿಸಿದ್ದೀರಾ. ಈಗ ಸ್ಟಾಟಿಸ್ಟಿಕ್ಸು ಒನ್ ಡೇಲಿ ನೀವು ಪ್ರಿಪೇರ್ ಆಗಬೇಕು. ಈಗ ನೀವು ಹಾರ್ಡ್ ಸ್ಟಡಿಗಿಂತ ಸ್ಮಾರ್ಟ್ ಸ್ಟಡಿ ಮಾಡಿದರೆ ಬೆಟ್ರು. ಯಾವುದನ್ನು ಓದ್ಕೋಬೇಕು, ಯಾವುದನ್ನು ನಾನು ಬಿಡಬೇಕು, ಯಾವುದು ಪರ್ಫೆಕ್ಟ್ ಇದ್ದೀನಿ ಅದನ್ನೇ ಮತ್ತಷ್ಟು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ಮಾರ್ಕ್ಸನ್ನು ನಾನು ಇಲ್ಲಿ ತೆಗಿಬೇಕು, ಯಾವುದನ್ನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡ್ಕೊಂಡ್ಬಿಟ್ಟು ಮಾಡಿ. ಈಗ ನಾನು ಆಪ್ರೇಷನ್ ರಿಸರ್ಚು ಕ್ವಶನ್ ಬ್ಯಾಂಕಲ್ಲಿರುವಂಥ 1 ಮಾರ್ಕ್ ಮತ್ತು 2 ಮಾರ್ಕ್ಸನ್ನು ಮಾಡ್ತಾಯಿದ್ದೀನಿ ಈಗ ಫಸ್ಟ್ ಬಂದುಬಿಟ್ಟು ಈಗ ಆಪ್ರೇಷನ್ ರಿಸರ್ಚ್ ಸ್ಟಾರ್ಟ್ ಮಾಡ್ತೀನಿ. ನಾನು ಟೈಮ್ ವೇಸ್ಟ್ ಮಾಡಲ್ಲ. ನೋಡಿ, ಆಪರೇಷನ್ ರಿಸರ್ಚ್, choose the most appropriate answer from the choices given below. Graphical solution to the linear programming problem lies in the first quadrant ಅಂತ ತಗೊಳ್ತೀವಿ. ಫಸ್ಟ್ ಕ್ವಾಡ್ರೆಂಟ್ ಯಾಕಪ್ಪ ಅಂತಂದರೆ, ಇಲ್ಲಿ ಒಂದು ನಿಮಿಷ, ಫಸ್ಟ್ ಕ್ವಾಡ್ರೆಂಟ್ ತಗೊಳ್ತೀವಿ. ಯಾಕೆ ಇದು ಆನ್ಸರು ಅಂತಂದರೆ, ಅಲ್ಲಿ ನೋಡಿ ಎಕ್ಸ್ ಆ್ಯಂಡ್ ವೈ ಈಸ್ ಆಲ್ವೇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂತ ಕೊಟ್ಟಿರ್ತಾರೆ ನಿಮ್ಗೆ. ಹೌದಾ? ಯಾವಾಗಲೂ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಕೂಡ ಅಲ್ಲಿ ಎಕ್ಸ್ ಆ್ಯಂಡ್ ವೈ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಅಂದರೆ ನೋ ನೆಗೆಟಿವಿಟಿ. ಈಗ ಫಸ್ಟ್ ಕ್ವಾಡ್ರೆಂಟ್ ಅಂದರೆ ಯಾವಾಗಲೂ ಇಲ್ಲೇನು ಬರುತ್ತೆ, ಪಾಸಿಟಿವ್ ಬರುತ್ತೆ, ಎರಡು ನೆಗೆಟಿವ್ ಬರಲ್ಲ, ಎರಡು ಸೈಡು. ಅದಕ್ಕಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಂತ ತಗೊಳ್ತೀವಿ ಆನ್ಸರ್ನ. ಗ್ರಾಫಿಕಲ್ ಸೊಲ್ಯೂಷನ್ ಟು LPP ಲೈಸ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಬಿಕಾಸ್ x is greater than or equals to 0 and y is greater than or equals to 0. Okay. Transportation problem said to be balanced if and only if. ಇದು ಮ್ಯಾಕ್ಸಿಮಮ್ ಕೇಳಿರುವಂಥ ಕ್ವಶನ್ನು. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಇದನ್ನು ನೋಡಿ, ಸಮೇಷನ್ ಆಫ್ AI ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ BJ. ಓಕೆ, ಯಾವಾಗ ಬ್ಯಾಲೆನ್ಸ್ಡ್ ಇರುತ್ತೆ ಅಂತಂದಾಗ ಅದನ್ನು ನೀವು ಆನ್ಸರ್ನ ತಗೊಳ್ತೀರಾ. ಓಕೆ, next TP, the solution is said to be non-degenerate when the number of positive allocations in any is equal to ತಗೊಳ್ತೀವಿ. ಯಾವಾಗಲೂ ನಾವು ಲೆಸ್ ದ್ಯಾನು ಮೋರ್ ದ್ಯಾನ್ ಅದು ತಗೊಳ್ಳಲ್ಲ. ನಂಬರ್ ಆಫ್ ಪಾಸಿಟಿವ್ ಅಲೋಕೇಶನ್ಸ್ ಇನ್ ಎನಿ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ಈಸ್ ಈಕ್ವಲ್ ಟು m+n-1. ಇದು C ಈಸ್ ಆನ್ಸರು. ಯಾಕೆಂದರೆ ನಾವಲ್ಲಿ m+n-1 ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಅಲೋಕೇಶನ್ಸ್ ಅಂತ ತಗೊಳ್ತೀವಿ ನೋಡಿ. ಆವಾಗ ನಾನ್ ಡಿಜನ್ರೇಟ್ ಅಂತ ಬರಿತೀವಿ ನಾವು. ಓಕೆ, ನಂಬರ್ ಆಫ್ ಅಲೋಕೇಶನ್ಸ್ ನೀವು ಇದನ್ನೆಲ್ಲ ನೀವು 5 ಮಾರ್ಕ್ಸಲ್ಲಿ ಮಾಡಿರ್ತೀರ. ಅಲ್ಲಿ ಅದು 1 ಮಾರ್ಕಿಗೆ ಬಂದ ತಕ್ಷಣ ಕನ್ಫ್ಯೂಷನ್ ಆಗಿಬಿಡ್ತೀರ. ಹಂಗಾಗಬೇಡಿ, ಸರಿಯಾಗಿ ಪ್ರಾಬ್ಲಮ್ನ ಸರಿಯಾಗಿ ಓದ್ಕೊಂಡ್ಬಿಟ್ಟು ಅದನ್ನು ಆನ್ಸರ್ನ ಸರಿಯಾಗಿ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು, ಇನ್ ಅ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇನ್ ಎನಿ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ಇಸ್ ಸೆಡ್ ಟು ಬಿ ನಾನ್ ಡಿಜನ್ರೇಟ್ ವೆನ್ ನಂಬರ್ ಆಫ್ positive allocations is equal to, same it is this one, m+n-1. Okay, a game is said to be fair if a value of the game is v is equals to 0. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. the game is said to be fair if the value of the game is 0. Okay, the maximum of row minimum is known as. maximum ಮತ್ತು ರೋ ಮಿನಿಮಮ್ಮು ಅಂದಾಗ ನೀವು ಫಸ್ಟ್ ಯಾವುದು ಬಂದಿದೆ ಇಲ್ಲಿ, ಮ್ಯಾಕ್ಸಿಮಮ್ ಬಂದದಲ್ಲ, ಮ್ಯಾಕ್ಸಿಮಿನ್ ಅಂತ ತಗೊಳ್ರಿ. ಓಕೆ, ದಿಸ್ ಈಸ್ ಆನ್ಸರ್ ಕರೆಕ್ಟ್. ದ ಮಿನಿಮಮ್ ಆಫ್ ಕಾಲಮ್ ಮ್ಯಾಕ್ಸಿಮಮ್, ಮಿನಿ ಮ್ಯಾಕ್ಸ್, ದಟ್ ಈಸ್ ಅ ಮಿನಿ ಮ್ಯಾಕ್ಸ್. ಓಕೆ, ನೆಕ್ಸ್ಟ್, ದ ಪ್ರಾಬ್ಲಮ್ ಆಫ್ ಡಿಸೈಡಿಂಗ್ ದ ಏಜ್ ಅಟ್ ವಿಚ್ ಓಲ್ಡ್ ಎಕ್ವಿಪ್ಮೆಂಟ್ಸ್ ಆರ್ ರಿಪ್ಲೇಸ್ಡ್ ಬೈ ಅ ನ್ಯೂ ಒನ್ ಈಸ್ ಕಾಲ್ಡ್ ಆಸ್ ಅ ರಿಪ್ಲೇಸ್ಮೆಂಟ್ ಪ್ರಾಬ್ಲಮ್. ಓಕೆ, ಈಸಿಯಾಗಿರುವಂಥ ಕ್ವಶನ್ಸ್ ನೋಡಿ, ನೀವೆಲ್ಲ ಓದ್ಕೊಂಡಿರೋದೇ ಇದು. ನೆಕ್ಸ್ಟ್, ಇನ್ ಅ ರಿಪ್ಲೇಸ್ಮೆಂಟ್ ಥಿಯರಿ ದ ಡೆಪ್ರಿಷಿಯೇಷನ್ ಕಾಸ್ಟ್ ಆಫ್ ದ ಐಟಮ್ ಈಸ್ P-SN. ಒಂದು ಎಕ್ಸಾಂಪಲು ನಿಮಗೆ ಎಕ್ಸಸೈಸಲ್ಲಿ ರಿಪ್ಲೇಸ್ಮೆಂಟ್ ಥಿಯರಿಯಲ್ಲಿ ಫಸ್ಟ್ ಎಕ್ಸಸೈಸ್ ಪ್ರಾಬ್ಲಮ್ಮು ಡೆಪ್ರಿಷಿಯೇಷನ್ ಕಾಸ್ಟೇ ಕೊಟ್ಟಿರೋದಲ್ಲಿ P-SN ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿರುತ್ತೆ. ಒಂದು ಕ್ವಶನ್ ಪೇಪರಲ್ಲಿ P-SN ಅಂತ ಕೊಟ್ಟಾಗ ಡೆಪ್ರಿಷಿಯೇಷನ್ ಕಾಸ್ಟ್ ಅಂತ ಒಂದು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಮತ್ತೆ P-SN ಕ್ಯಾಲ್ಕುಲೇಟ್ ಮಾಡಿದರು. ಹಂಗೆ ಮಾಡಬೇಡಿ, ಡೆಪ್ರಿಷಿಯೇಷನ್ ಕಾಸ್ಟ್ ಕೊಟ್ಟಾಗ ಅದು P-SN ಆಗಿರುತ್ತೆ. ನೆಕ್ಸ್ಟ್, ದ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ದ ಮೇಂಟೆನೆನ್ಸ್ ಆಫ್ ಆನ್ ಇನ್ವೆಂಟರಿ ಅಂಟಿಲ್ ದೇ ಆರ್ ಸೋಲ್ಡ್ ಆರ್ ಯೂಸ್ಡ್ ಈಸ್ ಕಾಲ್ಡ್ ಆಸ್ ದ ಕಾಸ್ಟ್ ಅಸೋಸಿಯೇಟೆಡ್, ದಟ್ ಈಸ್ ಇನ್ವೆಂಟರಿ ಕಾಸ್ಟ್. ಸೋಲ್ಡ್ ಆರ್ ಯೂಸ್ಡ್ ಈಸ್ ಅ ಕ್ಯಾಪಿಟಲ್ ಕಾಸ್ಟ್.
ದ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ದ ಮೇಂಟೆನೆನ್ಸ್ ಅಂತಿದೆ ಅಲ್ಲ, ಹಾಂ, ಹೋಲ್ಡಿಂಗ್ ಕಾಸ್ಟ್, ದಟ್ ಈಸ್ ಅ ಕ್ಯಾರಿಂಗ್ ಕಾಸ್ಟ್ ಅಥವಾ ಹೋಲ್ಡಿಂಗ್ ಕಾಸ್ಟ್ ಅಂತ ಬರುತ್ತೆ. ಮೇಂಟೆನೆನ್ಸ್ ಆಫ್ ಆನ್ ಇನ್ವೆಂಟ್ರಿ ಅಂಟಿಲ್ ದೇ ಆರ್ ಸೋಲ್ಡ್ ಆರ್ ಯೂಸ್ಡ್ ಈಸ್ ಕಾಲ್ಡ್ ಆಸ್ ಅ ಹೋಲ್ಡಿಂಗ್ ಕಾಸ್ಟ್. ದ ಟೈಮ್ ಗ್ಯಾಪ್ ಬಿಟ್ವೀನ್ the placing of order and arrival of goods at inventory is called as a time horizon ಅಂತ ಹೇಳ್ತೀವಿ. ಇದು ಕೂಡ ಅಲ್ಲಿ ನಿಮಗೆ ಇದರಲ್ಲಿ ಯಾವುದೋ ಇನ್ವೆಂಟ್ರಿಯಲ್ಲಿ ಕ್ಲಿಯರ್ ಆಗಿದ್ದು ಇದು ಇದೆ ಟೈಮ್ ಗ್ಯಾಪ್, ಲೀಡ್ ಟೈಮ್, ಸಾರಿ ಇದು ಆನ್ಸರ್ ಅಲ್ಲ, ಇಲ್ಲಿ ಟೈಮ್ ಹಾರಿಜಾನ್ ಅಲ್ಲ, ಲೀಡ್ ಟೈಮ್ ಇದು. ಟೈಮ್ ಗ್ಯಾಪ್ ಅಂತ ಬಂದಾಗ ಲೀಡ್ ಟೈಮ್ ತೊಗೊಳ್ಳಿ. ಟೈಮ್ ಗ್ಯಾಪ್ ಬಿಟ್ವೀನ್ ದ ಪ್ಲೇಸಿಂಗ್ ಆಫ್ ಆರ್ಡರ್ ಆ್ಯಂಡ್ ಅರೈವಲ್ ಆಫ್ ಗೂಡ್ಸ್ ಆಟ್ ಇನ್ವೆಂಟರಿ ಈಸ್ ಕಾಲ್ಡ್ ಆಸ್ ಅ ಲೀಡ್ ಟೈಮ್. ನೆಕ್ಸ್ಟ್ ಕ್ವಶನ್ನು, ದ ಟೈಮ್ ಪೀರಿಯಡ್ ಓವರ್ ವಿಚ್ ದ ಇನ್ವೆಂಟರಿ ಕಂಟ್ರೋಲ್ ಈಸ್ ಪ್ಲ್ಯಾನ್ಡ್ ಈಸ್ ಕಾಲ್ಡ್ ಆಸ್ ಅ ಟೈಮ್ ಹಾರಿಜಾನ್. ಅದಕ್ಕಂತೀವಿ ನಾವು ಟೈಮ್ ಪೀರಿಯಡ್ಗೆ. ಟೈಮ್ ಗ್ಯಾಪ್ಗೆ ಲೀಡ್ ಟೈಮ್ ಅಂತೀವಿ, ಟೈಮ್ ಪೀರಿಯಡ್ಗೆ ಟೈಮ್ ಹಾರಿಜಾನ್ ಅಂತೀವಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸು. ಓಕೆ, graphical solution to a LPP lies in the first quadrant ಇದು. ಓಕೆ, ಫಸ್ಟ್ ಕ್ವಾಡ್ರಂಟ್. ಓಕೆ, ಸೆಕೆಂಡ್, dash is the area which satisfies all the constraints and also non-negativity. Feasible reason is the area which satisfies. Second, feasible reason is the area which satisfies all the constraints and also non-negativity restrictions. Okay, dash problem helps in shipment of quantities from various sources to a different destination at a minimum cost. ಮಿನಿಮಮ್ ಕಾಸ್ಟ್ ಅಂತ ಬಂದ ತಕ್ಷಣ ನಿಮಗಲ್ಲಿ ನೋಡಿ, ಶಿಪ್ಮೆಂಟ್ ಆಫ್ ಕ್ವಾಂಟಿಟೀಸ್ ಫ್ರಮ್ ವೇರಿಯಸ್, ಇಲ್ಲಿ ಫಸ್ಟ್ ಎ ಟು ಬಿ ಅಂತ ತಗೊಳ್ತೀವಲ್ಲ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಓಕೆ, ಟ್ರಾನ್ಸ್ಪೋರ್ಟೇಷನ್ ಥರ್ಡ್ ಒನ್. ನೆಕ್ಸ್ಟ್, ಅ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಈಸ್ ಬ್ಯಾಲೆನ್ಸ್ಡ್ if and only if summation of AI is equal to summation of BJ. Okay, in a TP, m plus n minus 1 variables are known as basic variables. ಇದೆಲ್ಲ ಅದು ನಿಮಗೆ 1 and 2 ಮಾರ್ಕ್ಸು ಥೇರಿ ಅಲ್ಲಿ ಬಂದುಬಿಡುತ್ತೆ. ಟ್ರಾನ್ಸ್ಪೋರ್ಟೇಷನಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, m plus n minus 1 variables are known as a ಬೇಸಿಕ್ ವೇರಿಯೇಬಲ್ಲು ಇಲ್ಲೆಲ್ಲಿದೆ? ಬೇಸಿಕ್ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್, ವೆನ್ ದ ನಂಬರ್ ಆಫ್ ಪಾಸಿಟಿವ್ ಅಲೋಕೇಶನ್ಸ್ ಇನ್ ಎನಿ BFS ಈಸ್ ಈಕ್ವಲ್ ಟು m plus n minus 1, ದ ಸೊಲ್ಯೂಷನ್ ಈಸ್ ಸೆಟ್ ಟು ಬಿ ಡಿಜನರೇಟ್, ನಾಟ್ ಈಕ್ವಲ್ ಟು. ಇದು ನಾಟ್ ಈಕ್ವಲ್ ಟು ಬರುತ್ತೆ ಇಲ್ಲಿ, ಅಥವಾ ಲೆಸ್ ದ್ಯಾನ್ ಅಂತ ತೊಗೊಂಡ್ರೂ ಬರ್ತದೆ ಇಲ್ಲಿ. ಅವ್ರೇನು ಕೊಟ್ಟಿದ್ದಾರೆ ನೋಡೋಣ, ಲೆಸ್ ದ್ಯಾನ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಲೆಸ್ ದ್ಯಾನ್ m plus n minus 1, ದ ಸೊಲ್ಯೂಷನ್ ಈಸ್ ಸೆಟ್ ಟು ಬಿ ಡಿಜನರೇಟ್. ನಾನ್ ಡಿಜನರೇಟ್ ಅಂದಾಗ ಈಕ್ವಲ್ ಟು ಬರುತ್ತಲ್ಲಿ. ವೆನ್ ದ ನಂಬರ್ ಆಫ್ ಪಾಸಿಟಿವ್ ಅಲೋಕೇಶನ್ಸ್ ಇನ್ ಎನಿ BFS ಈಸ್ ಈಕ್ವಲ್ ಟು ಬರುತ್ತೆ ಇಲ್ಲಿ. ನಾನ್ ಡಿಜನರೇಟ್ ಅಂತಿದೆ ಅಲ್ಲ, ಈಕ್ವಲ್ ಟು ನಾನ್ ಡಿಜನರೇಟ್. m plus n minus 1, ದ ಸೊಲ್ಯೂಷನ್ ಈಸ್ ಸೆಟ್ ಟು ಬಿ ನಾನ್ ಡಿಜನರೇಟ್. ಓಕೆ, ಏಯ್ತ್ ಒನ್, dash theory helps in deciding the best strategy for conflicting the situation. That is a game theory. ಯಾವ ಥಿಯರಿ ಅಂತ ನಿಮ್ಗೆ ಕೇಳಿದ ತಕ್ಷಣ ಅಲ್ಲಿ ನೆನಪಾಗೋದು ಗೇಮ್ ಥಿಯರಿ ಅಂತ. The dash of a player is the predetermined rule by which the player determines his course of action. Predetermined rule ಅಂದ ತಕ್ಷಣ ನಿಮಗೆ ನೆನಪಾಗೋದಿಲ್ಲಿ ಸ್ಟ್ರಾಟಜಿ. ಓಕೆ, ಇಲ್ಲಿ ಸ್ಟ್ರಾಟಜಿ ಇದೆ ಅಲ್ಲ, ಸ್ಟ್ರಾಟಜಿ ಇದೆ, ಇದು ಗೇಮು ಆಯಿತು. ನೆಕ್ಸ್ಟ್ 10th ಕ್ವಶನ್ನು, ಅ ಗೇಮ್ ಈಸ್ ಸೆಡ್ ಟು ಬಿ ಫೇರ್ ಇಫ್ ದ ವ್ಯಾಲ್ಯೂ ಆಫ್ ದ ಗೇಮ್ ಈಸ್ ಜೀರೋ. ಅವರು ಜೀರೋ ಅಂತ ಕೊಟ್ಟಾರ ಅಥವಾ ಇದು ಕೊಟ್ಟಾರ ನೋಡೋಣ. ಜೀರೋ ಓಕೆ, ಜೀರೋ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ನೆಕ್ಸ್ಟ್,
11th question. Dash is the table showing how payments are to be made at the end of each game. That is a payoff. Payoff is the table showing how payments are to be made. Okay. The maximum of row minimum is maximin. Okay, ಇದು minimum of row column maximum is minimax. Okay. 14th. The position of the payoff matrix where maximin and minimax is coincide is called as a saddle point ಅಂತೀವಿ ನಾವು ಇದಕ್ಕೆ. Saddle point. That is called as a saddle point. Next, the payoff at the position of the saddle point is called as a value of the game. Value of a game. Next one, the cost associated with the maintenance ಅಂತ ಬಂದ ತಕ್ಷಣ ಹೋಲ್ಡಿಂಗ್ ಕಾಸ್ಟ್ ಅಥವಾ ಕ್ಯಾರಿಂಗ್ ಕಾಸ್ಟ್ ಅವ್ರು ಏನು ಕೊಟ್ಟಿರ್ತಾರೆ ನೋಡ್ರಿ, ಹೋಲ್ಡಿಂಗ್ ಕಾಸ್ಟ್. ಟೈಮ್ ಗ್ಯಾಪ್ ಬಿಟ್ವೀನ್ ಪ್ಲೇಸಿಂಗ್ ಆರ್ಡರ್, ದಟ್ ಈಸ್ ಅ ಲೀಡ್ ಟೈಮ್. ಈಗಿನ ನೋಡಿದ್ವಲ್ಲ ಮೇಲ್ಗಡೆ, ಲೀಡ್ ಟೈಮ್. ದ ಟೈಮ್ ಪೀರಿಯಡ್ ಓವರ್ ವಿಚ್ ದ ಇನ್ವೆಂಟ್ರಿ ಕಂಟ್ರೋಲ್ ಈಸ್ ಪ್ಲಾನ್ಡ್ ಈಸ್ ಕಾಲ್ಡ್ ಆಸ್ ಅ ಟೈಮ್ ಹಾರಿಜಾನ್. ನಿಮ್ಗೆ ಅದು ಟೈಮ್ ಗ್ಯಾಪ್ ಅಂತ ಬಂದರೆ ಲೀಡ್ ಟೈಮ್ ಅಂತ ತೊಗೊಂಡ್ಬಿಡಿ ನೀವು. ಓಕೆ. ಇನ್ವೆಂಟರಿ ರೆಡ್ಯೂಸಸ್ ದ ಸೆಟಪ್ ಕಾಸ್ಟ್. Inventory reduces the setup cost. Okay. Next, match the following ಅಂತೂ ಸೇಮ್ ಆಗಿ ಕೊಟ್ಟಿದ್ದಾರೆ ಅವರು. ಗ್ರಾಫಿಕಲ್ ಸೊಲ್ಯೂಷನ್ ಟು ಎಲ್ ಪಿ ಪಿ ಇಸ್ ಅ ಫಸ್ಟ್ ಕ್ವಾಡ್ರೆಂಟ್, ಸೇಮ್. ಸಮೇಷನ್ ಆಫ್ ಎ ಐ ಇಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಬಿ ಜೆ ಇಸ್ ಬ್ಯಾಲೆನ್ಸ್ಡ್ ಟಿ ಪಿ. ಸಮೇಷನ್ ಆಫ್ ಎ ಐ ಇಸ್ ನಾಟ್ ಈಕ್ವಲ್ ಟು ಸಮೇಷನ್ ಆಫ್ ಬಿ ಜೆ ಇಸ್ ಅನ್ಬ್ಯಾಲೆನ್ಸ್ಡ್ ಟಿ ಪಿ. ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಮೆಥಡ್ is a transportation. Matrix minima is transportation. Value of the game v is equals to 0, that is a fair game. Maximum of row minimum, minimax minimum of column maximum. Then the dominance principle is a game theory. ಇದೆಲ್ಲ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಈಸಿಯಾಗಿ. ಡೆಪ್ರಿಷಿಯೇಷನ್ ಕಾಸ್ಟ್ ಅಂದ ತಕ್ಷಣ ಪಿ ಮೈನಸ್ ಎಸ್ ಎನ್. ದೆನ್ ದ ಫಿಸಿಕಲ್ ಸ್ಟಾಕ್ ಆಫ್ ಗೂಡ್ಸ್ ಈಸ್ ಇನ್ವೆಂಟರಿ. ಹೋಲ್ಡಿಂಗ್ ಕಾಸ್ಟ್ ಈಸ್ C1, ಶಾರ್ಟೇಜ್ ಕಾಸ್ಟ್ ಈಸ್ C2, ಸೆಟಪ್ ಕಾಸ್ಟ್ ಈಸ್ ಅ C3. Profit due to increasing a market price is advantage of inventory. That is inventory model 1 is shortages are not allowed and shortages are allowed. Okay. Then 1 mark questions. Write a scope of operation research. 2 mark question. Define operation research. Write 2 scope of operation research. Mention 2 areas where the economic operation research can be applied. ಓಕೆ. ಇದು ಕ್ವಶನ್ನ ಯಾವಾಗೂ ಕೇಳಿಲ್ಲ, 1 ಮಾರ್ಕು 2 ಮಾರ್ಕ್ಸು. ಬಟ್ ಕ್ವಶನ್ ಬ್ಯಾಂಕಲ್ಲಿದೆ ಅಂದಾಗ ಕೇಳ್ಬೋದು. ರೈಟ್ ಅ ಸ್ಕೋಪ್ ಆಫ್ ಆಪ್ರೇಷನ್ ರಿಸರ್ಚ್ ಅಂದಾಗ ನೀವು ಇಲ್ಲಿ ಗೇಮ್ ಥೇರಿ, ಇನ್ವೆಂಟರಿ, ರಿಪ್ಲೇಸ್ಮೆಂಟ್ ಥೇರಿ ಇದೇ ಬರುತ್ತಲ್ಲಿ. ರೈಟ್ 2 ಸ್ಕೋಪ್ ಆಫ್ ಆಪ್ರೇಷನ್ ರಿಸರ್ಚ್ ಅಂದಾಗೂ ಕೂಡ ನೀವು ಡೆಫಿನಿಷನ್ ಮತ್ತು ಅದರ ಸ್ಕೋಪು ನೋಡ್ಕೊಂಡ್ಬಿಡಿ. ಅಲ್ಲಿ 1-2 ಮೆನ್ಷನ್ 2 ಏರಿಯಾಸ್ ವಿತ್ ದ ಎಕನಾಮಿಕ್ ಆಪ್ರೇಷನ್ ರಿಸರ್ಚ್ ಕ್ಯಾನ್ ಬಿ ಅಪ್ಲೈಡ್ ಅಂದಾಗ ಅಲ್ಲಿ ಸ್ಟಾರ್ಟಿಂಗಲ್ಲಿದೆ ಆಪ್ರೇಷನ್ ರಿಸರ್ಚ್ ಅಂದ್ರೇನು, ಬಿಫೋರ್ ಎಲ್ ಪಿ ಪಿಗಿನ ಮುಂಚೆ ಅದು ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಆದ ತಕ್ಷಣ ಅಲ್ಲಿ ನಿಮಗೆ ಆಪ್ರೇಷನ್ ರಿಸರ್ಚ್ ಅಂದ್ರೇನು ಮತ್ತು ಅದರ ಸ್ಕೋಪು ಮತ್ತು ವೇರ್ ದ ಏರಿಯಾಸ್ ದೇ ಆರ್ ಯೂಸಿಂಗ್ ಅಂತ ಐತಿ, ಅದನ್ನಷ್ಟು ನೋಡ್ಕೊಂಡ್ಬಿಡಿ. ಅಲ್ಲಿ ಇದು ಲೀನಿಯರ್ ಪ್ರೋಗ್ರಾಮಿಂಗಲ್ಲಿ ಡೆಫಿನಿಷನ್ಸೇ ಬರೋದೆಲ್ಲ ಡಿಫೈನ್. ಆದರೆ ಲೀನಿಯರ್ ಪ್ರೋಗ್ರಾಮಿಂಗ್ ವೆರಿ ರೇರು, ಯಾಕಂದರೆ ಎಲ್ ಪಿ ಪಿ ಬಂದುಬಿಟ್ಟು ನಿಮಗೆ ಕಂಪಲ್ಸರಿ 5 ಮಾರ್ಕ್ಸ್ ಕೇಳೋದ್ರಿಂದ ಅಲ್ಲಿ ಈ ಕ್ವಶನ್ನು ಬರಲ್ಲ ಅಂದ್ಕೊಳ್ತೀನಿ. ಎಲ್ ಪಿ ಪಿ 5 ಮಾರ್ಕ್ಸಿಗೆ ಕೇಳೋದು, 2 ಮಾರ್ಕ್ಸಲ್ಲಿ ಎಲ್ ಪಿ ಪಿ ಕೇಳಲ್ಲ. ನೆಕ್ಸ್ಟು ಕೇಳಿದರೂ ಕೂಡ ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಫೈಂಡ್ ಆಪ್ಟಿಮಲ್ ಸೊಲ್ಯೂಷನ್ ಅಂದರೆ ಎಕ್ಸ್ ಮತ್ತು ವೈದು ವ್ಯಾಲ್ಯೂ ಹಾಕಿಬಿಟ್ಟು ವಿಚ್ ಒನ್ ಈಸ್ ಅ ಸ್ಮಾಲೆಸ್ಟ್, ಅದು ಮ್ಯಾಕ್ಸಿಮಮ್ ಅಂದಾಗ ವಿಚ್ ಒನ್ ಈಸ್ ಮ್ಯಾಕ್ಸಿಮಮ್ ಅದನ್ನು ತೋರಿಸ್ತೀರಾ. ಸೇಮ್ 5 ಮಾರ್ಕ್ಸ್ ಎಕ್ಸಾಂಪಲಲ್ಲಿ ಲಾಸ್ಟ್ ಅಟೆಂಪ್ಟ್ ಇದೆಯಲ್ಲ, ಲಾಸ್ಟ್ ಸ್ಟೆಪ್ಪು, ಆ ಸ್ಟೆಪ್ಸನ್ನು ಇಲ್ಲಿ ಮಾಡ್ಕೊಂಡು ಹೋದರೆ ಅದೇ 2 ಮಾರ್ಕ್ಸ್ ಕ್ವಶನ್ಸು. ನೆಕ್ಸ್ಟು 5 ಮಾರ್ಕ್ಸ್ ಕ್ವಶನಲ್ಲಿ ಇಲ್ಲಿ ಫಾರ್ಮುಲೇಷನ್ ಆಫ್ ಎಲ್ ಪಿ ಪಿ ಅಂತ ಕ್ವಶನ್ಸ್ ಇದೆ. ಫಾರ್ಮುಲೇಷನ್ ಆಫ್ ಎಲ್ ಪಿ ಪಿ ವೆರಿ ರೇರ್ ಕೇಸು, ಬಟ್ ಕಂಪಲ್ಸರಿ ನಿಮಗೊಂದು ಇಲ್ಲಿ ಬರೋದು ಗ್ರಾಫಿಕಲ್ಲು, ಯಾಕೆಂದರೆ ಗ್ರಾಫ್ ಬರೋದೇ ಸೆಕೆಂಡ್ ಇಯರಲ್ಲಿ ಎಲ್ ಪಿ ಪಿ ಒಂದೇ.
ಇಲ್ಲಿ LPP ಗ್ರಾಫಿಕಲ್ ಮೆಥಡ್ ಇದನ್ನು ನಾನು ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಈಗ 1 and 2 ಮಾರ್ಕ್ಸ್ ಅಷ್ಟೇ. ಇದು 1 and 2 ಮಾರ್ಕ್ಸ್ ನೋಡ್ಕೊಂಡು ಹೋದಾಗ ನಿಮಗಲ್ಲಿ ಅಷ್ಟು ಈಗ ನಾನು ಮ್ಯಾಚ್ ದ ಫಾಲೋಯಿಂಗ್, ಫಿಲ್ ಇನ್ ದ ಬ್ಲ್ಯಾಂಕ್ಸು ಮತ್ತು MCQ ಮಾಡಿದ್ನಲ್ಲ, ಅದಿಷ್ಟು ಮಾಡ್ಕೊಂಡ್ಬಿಡಿ ಸಾಕು. ಓಕೆ ಸ್ಟೂಡೆಂಟ್ಸ್, ಈಗ ಮತ್ತೆ ಇದರಲ್ಲಿ ಏನಾದರೂ ಬೇಕಿದ್ದರೂ ಕೂಡ ಅಲ್ಲಿ ಕಮೆಂಟ್ ಮಾಡಿ ನನಗೆ, ನಾನು ನಿಮಗೆ ತಿಳಿಸ್ತೇನಂತೆ, ಮತ್ತು ವಿಡಿಯೋನ ಅಪ್ಲೋಡ್ ಮಾಡ್ತೀನಂತೆ. ಓಕೆ, ಥ್ಯಾಂಕ್ ಯು.